ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಯಲ್ಲಿ 26-27ನೇ ಸಾಲಿನ ಆಯವ್ಯಯ ಮಂಡನೆಯ ಪೂರ್ವ ಸಭೆ ನಡೆಯಿತು. ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಪ್ರಭಾರಿ ಮುಖ್ಯಾಧಿಕಾರಿಗಳಾದ ಲಿಂಗರಾಜರವರು ತಿಳಿಸಿದರು. ಪಟ್ಟಣದಲ್ಲಿ ಶನಿವಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ 26-27ನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡನೆಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಪಟ್ಟಣದಲ್ಲಿ ಮೂಲಸೌಕರ್ಯಗಳಾದ ಕುಡಿಯುವ ನೀರು, ವಿದ್ಯುತ್ ದೀಪ, ಚರಂಡಿ ವ್ಯವಸ್ಥೆ, ವಿವಿಧ ವಾರ್ಡುಗಳಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಅತಿ ಮುಖ್ಯವಾದ ಸಮಸ್ಯೆ ಎಂದರೆ ಸಂತೆ ನಡೆಯುವ ಜಾಗವನ್ನು ಬದಲಿಸಬೇಕು ಎಂದು ಮನವಿ ಮಾಡಿದರು. ಅದಕ್ಕೆ ಉತ್ತರಿಸಿದ ಮುಖ್ಯಾಧಿಕಾರಿ, ನಾನು ಇದರ ಬಗ್ಗೆ ತಹಸೀಲ್ದಾರರ ಜೊತೆ ಚರ್ಚೆ ಮಾಡಿ 2 ಅಥವಾ 3 ವಾರಗಳಲ್ಲಿ ಸಂತೆ ಜಾಗವನ್ನು ಬದಲಿಸಲಾಗುವುದು ಎಂದು ಉತ್ತರಿಸಿದರು. ಅದೇ ರೀತಿ ಮೊಳಕಾಲ್ಮೂರಿಗೆ 4 ದಿಕ್ಕಿನಲ್ಲಿ ಸ್ವಾಗತ ಕಮಾನುಗಳನ್ನು ಅಳವಡಿಸಬೇಕು ಎಂದು ಚರ್ಚಿಸಿದರು. ಕೆಲ ವಾರ್ಡುಗಳಲ್ಲಿ ಚರಂಡಿಗಳಿಲ್ಲದೆ ಜನರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ನಿಂತು ಹೋಗಿದ್ದು, ನಿಂತ ನೀರು ಹೊರಗಡೆ ಹೋಗದೆ ಈ ಭಾಗದ ಜನಗಳಿಗೆ ಡೆಂಗು, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುವುದು ಎಂದು ಅಲ್ಲಿನ ಸಾರ್ವಜನಿಕರು ಒತ್ತಾಯಿಸಿದರು. ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಅದೇ ರೀತಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ. ಇದರ ಬಗ್ಗೆ ಮತ್ತು ಇಲ್ಲಿನ ಬಸ್ಸುಗಳ ನಿಲುಗಡೆ ಜಾಗವು ಸರಿಪಡಿಸಬೇಕು. ಬೈಕ್ಗಳು ಎಲ್ಲೆಂದರಲ್ಲೇ ನಿಲ್ಲಿಸುತ್ತಾರೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಿದ್ದಿಲ್ಲ ಸರ್, ಅದು ತೆಗೆದಿಲ್ಲ ಸರ್, ಅಲ್ಲೇ ಬಿದ್ದಿಲ್ಲ, ಅಲ್ಲಿ ಇಟ್ಟಿದ್ದಾರೆ. ಅದು ಟನ್ ಲೆಕ್ಕದಾಗ ಐತೆ. ಅಲ್ಲಿ ತೆಗಿಬೇಕು ಅಂದ್ರೆ ಕ್ರೇನ್ ಬೇಕು, ದೊಡ್ಡ ಮ್ಯಾನ್ ಪವರ್ ಬೇಕು. ಅದಕ್ಕೆ ಕಟ್ ಮಾಡಿ ತಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತ. ಎಲ್ಲ 4 ಕಡೆನೂ ಸ್ವಲ್ಪ ಹೊಸ ಪ್ರಯೋಜನ ಮಾಡ್ಕೊಡಿ ಸರ್ ನೆಕ್ಸ್ಟ್ ಇಯರ್ಗೆ. ಅಂದ್ರೆ ಸರ್ಕಾರದ ಹಂತದಲ್ಲಿ ವರದಿಯನ್ನ ಕಳಿಸಿದ ಮೇರೆಗೆ ಈಗ ಹಿರಿಯೂರಿಗೆ ಅನುಮೋದನೆ ಆಯ್ತು. ಅದ ನಂತರ ಚಳ್ಳಕೆರೆಗೆ ಮೊನ್ನೆ ರೀಸೆಂಟ್ ಆಗಿ ಅನುಮೋದನೆ ಆಯ್ತು. ಅದೇ ತರ ಮೊಳಕಾಲ್ಮೂರಿಗೂ ಪ್ರಸ್ತಾವನೆ ನಮಗೆ ಮುಂಚೆ ಬಂದಿತ್ತು, ಅಪ್ರೂವಲ್ ಆಗಿತ್ತು. 100 ಕೋಟಿ 150 ಕೋಟಿ ಬಂದಿತ್ತು ಅವಾಗ. ಈಗ ಒಂದು 100 ಸರ್ವೆ ಇದ್ರೆ ಅದು ಬೇರೆ ಯುಟಿಲೈಸ್ ಮಾಡ್ಬಿಟ್ರೆ ಇಲ್ಲ, ಬೇರೆದಕ್ಕೆ ಅಂತಾರೆ ಸರ್. ಅದಕ್ಕೊಂದು ಟೆಕ್ನಿಕಲ್ ರಿಪೋರ್ಟ್ ತಗಂತಾರೆ. ಈ ಊರಿಂದು ಭೌಗೋಳಿಕ ಗುಣ ಹೆಂಗೈತೆ ಅಂದ್ರೆ ನೀವು 4 ಕಡೆ ತೆಗೆದು ಸಾಕು ಬಂಡೆ ಸಿಗುತ್ತೆ. ಹಾಸ್ಬಂಡೆ ಎಲ್ಲ ಇಲ್ಲ ಸರ್, 4 ಕಡೆ ತೆಗೆದ್ರೆ ಅಲ್ಲ, ನನಗೆ ಗೊತ್ತಿರೋ ಮಾಹಿತಿ ಇಲ್ಲ ಸರ್, ಹಂಗಿಲ್ಲ ಸರ್. ಈ ಕಡೆ ಎಲ್ಲ ಬರ್ತಾರೆ. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾದ ದೇವೇಂದ್ರಪ್ಪ, ಗಣಕಯಂತ್ರ ಸಹಾಯಕರಾದ ನೇತ್ರಾವತಿ, ಸಿಬ್ಬಂದಿಗಳಾದ ಕಾವೇರಿ, ಕೃಷ್ಣಮೂರ್ತಿ, ಅಕ್ರಮ್, ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ್, ಮುಖಂಡರಾದ ಎಂಡಿ ಲತೀಫ್ ಸಾಬ್, ಮಹಮ್ಮದ್ ಒಬೇದುಲ್ಲಾ, ಭೀಮಣ್ಣ, ಲಕ್ಷ್ಮಣ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.